ಮತ್ತೊಂದು ಕಡೆ ಬಿ ಶ್ರೀರಾಮುಲು ಅವರಿಗೆ ಅವಮಾನ ಮಾಡಿದ್ರೆ ನಾವು ಸಹಿಸಲ್ಲ ಅಂತ ವಾಲ್ಮೀಕಿ ಸ್ವಾಭಿಮಾನಿ ಸಂಘದ ರಾಜ್ಯಾಧ್ಯಕ್ಷ ವಾರ್ನಿಂಗ್ ಕೊಟ್ಟಿದ್ದಾರೆ ಬಿಜೆಪಿ ನಾಯಕರುಗಳಿಗೆ ರಾಜಣ್ಣ ಅಂತ ಹೇಳಿ. ಬಿ ಶ್ರೀರಾಮುಲು ಅವರು ಅವತ್ತು ತ್ಯಾಗ ಮಾಡಿದ್ದಾರೆ. ರಾಮುಲು ಅವರ ಕ್ಷಮೆ ಕೇಳಬೇಕು. ರಾಮುಲು ಒಂದು ಬ್ರ್ಯಾಂಡ್, ಅವರು ವಾಲ್ಮೀಕಿ ಸಮುದಾಯದ ನಾಯಕ ಅಂತೆಲ್ಲ ರಾಜಣ್ಣ ಹಾಡಿ ಹೊಗಳಿದ್ದಾರೆ. ಏನು ಹೇಳಿದ್ದಾರೆ ಬನ್ನಿ ಕೇಳೋಣ. ಶ್ರೀರಾಮುಲು ಅವರ ಪಕ್ಷದಲ್ಲಿ ಏನು ನಡೀತಾ ಇದೆ ಘಟನೆಗಳು ಅದು ನಮಗೆ ಸಂಬಂಧಿತ ಅಲ್ಲ. ಅವರೇನಾದರೂ ಕರೆತರೋ ಪ್ರಶ್ನೆ ಇಲ್ಲ. ಅವರೇನಾದರೂ ಶ್ರೀರಾಮುಲು ಅವರು ಸ್ವಯಂ ಆಗಿ ಕಾಂಗ್ರೆಸ್ ಪಕ್ಷಕ್ಕೆ ನಾನು ಕಾಂಗ್ರೆಸ್ಸಿನ ಸಿದ್ಧಾಂತಗಳನ್ನು ಒಪ್ಪಿ ಪಕ್ಷಕ್ಕೆ ಬರ್ತೇನೆ ಅಂತ ಅವ್ರು ತೀರ್ಮಾನ ಮಾಡಿದ್ರೆ ನಮ್ಮ ಪಕ್ಷದಲ್ಲಿರ್ತಕ್ಕಂಥ ಏನು ಎಸ್ ಟಿ ಮುಖಂಡರುಗಳು ಯಾರೂ ಅವ್ರಿಗೆ ವಿರೋಧ ಇಲ್ಲ. ಸತೀಶ್ ಅವರು ಕೂಡ ಈಗಾಗಲೇ ಅವರು ಕೂಡ ಅದನ್ನು ಸ್ಪಷ್ಟ ಮಾಡಿದ್ದಾರೆ. ಅವ್ರು ಬರೋದಾದರೆ ನಾನು ಸ್ವಾಗತ ಮಾಡ್ತೇನೆ, ನಂದೇನು ವಿರೋಧ ಇಲ್ಲ ಅಂತ ಹೇಳಿದ್ದಾರೆ. ನಾನು ಅವ್ರಿಗಿಂತ ಮುಂಚೆನೇ ಒಂದು ದಿವಸ ನಾನು ಕೂಡ ಹೇಳಿದ್ದೀನಿ. ರಾಮುಲು ಕೂಡ ಒಬ್ಬ ಸಂಭಾವಿತ ರಾಜಕಾರಣಿ ಇದ್ದಾರೆ, ಅವ್ರಿಗೂ ಕೂಡ ಅವ್ರದ್ದೇ ಆದಂಥ ಇದು ಸಚಿವರು KN ರಾಜಣ್ಣ ಹೇಳ್ತಾ ಇರುವಂತಹ ಮಾತು. ಸೊ ರಾಮುಲು ಅವರು ಏನಾದರೂ ನಮ್ಮ ಪಕ್ಷಕ್ಕೆ ಬರುವಂಥದ್ದಾದರೆ ನಮ್ಮಲ್ಲಿರುವಂಥ ST ನಾಯಕರುಗಳು ಅದಕ್ಕೆ ವಿರೋಧ ಮಾಡೋದು ಮತ್ತೊಂದು ಇದ್ಯಾವುದು ಕೂಡ ಇಲ್ಲ. ಅವರು ಕೂಡ ಒಬ್ಬರು ನಾಯಕರಿದ್ದಾರೆ, ನಮಗೆ ಬಂದರೆ ಅನುಕೂಲ ಅನ್ನುವಂಥ ರೀತಿಯಾಗಿಯೇ KN ರಾಜಣ್ಣ ಅವರು ಮಾತನಾಡ್ತಾ ಇದ್ದಾರೆ. ಆಮೇಲೆ BJPಯಲ್ಲಿ ಅವ್ರಿಗೆ ಏನೇನು ಸಮಸ್ಯೆ ಆಗಿರ್ಬೋದು ಅನ್ನುವ ವಿಚಾರವಾಗಿಯೂ ಕೂಡ ರಾಜಣ್ಣ ಅವರು ಮಾತನಾಡುವಂಥ ಸಂದರ್ಭದಲ್ಲಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಈ ಮುಖ್ಯವಾಗಿ ಕಾಂಗ್ರೆಸ್ ನಾಯಕರುಗಳೂ ಕೂಡ ಕೆಲವರು ಬಹುಶಃ ರಾಮುಲು ಅವರು ಬಂದರೆ ಸ್ವಾಗತ ಅನ್ನೋ ರೀತಿಯಾಗಿ ಮಾತನಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ವಾಲ್ಮೀಕಿ ಸಮುದಾಯಕ್ಕೆ ಸಂಬಂಧಪಟ್ಟಾಗಿನ ಈ ಸಂಘಟನೆಗಳ ನಾಯಕರುಗಳು ಕೂಡ ವಾರ್ನಿಂಗ್ ಕೊಡೋ ಕೆಲಸ ಮಾಡ್ತಾ ಇದ್ದಾರೆ BJPಗೆ.